ಕನ್ವೆನ್ಷನಲ್ ಆಂಜಿಯೋಗ್ರಫಿ ಅಂತಂದ್ರೆ ಏನಂದ್ರೆ ಲೋಕಲ್ ಅನೆಸ್ಥೆಸಿಯಾ ಕೊಟ್ಟು ಒಂದು IV ಕೆನಲ್ ಹತ್ರ ಒಂದು ಟ್ಯೂಬ್ ಇನ್ಸರ್ಟ್ ಮಾಡ್ತೀವಿ. ಅದು ಶಾರ್ಟ್ ಲೆಂತ್ ಇರುತ್ತೆ. ಅದ್ರ ಮುಖಾಂತರ ನಮಗೆ ಈ ಪಲ್ಸ್ ಅಥವಾ ಆರ್ಟರಿಗೆ ಒಂದು ದಾರಿ ಸಿಕ್ಬಿಡುತ್ತೆ. ಆ ಪಲ್ಸ್ ಮುಖಾಂತರ ಇನ್ನೊಂದು ಸಣ್ಣ ಟ್ಯೂಬ್ನ, ಅದು IV ಕೆನಲ್ ಅಷ್ಟೇ ಸೈಜ್ ಇರ್ತದೆ, ಅದನ್ನ ಎಕ್ಸ್ರೇ ಗೈಡೆನ್ಸ್ ಅಲ್ಲಿ ವೈರ್ ಮುಖಾಂತರ ಅದನ್ನ ಹ್ಯಾಂಡ್ ಆರ್ಟರಿಯಿಂದ ಈ ಆರ್ಮ್ ಆರ್ಟರಿಯಿಂದ ಹಿಡ್ಕೊಂಡು ಹಾರ್ಟ್ ತನಕ ತೊಗೊಂಡು ಹೋಗ್ತೀವಿ. ಅಲ್ಲಿ ಎಲ್ಲಿ ಹಾರ್ಟ್ ಆರ್ಟರೀಸ್ ಜನರೇಟ್ ಆಗ್ತಾ ಇರುತ್ತೆ, ಎಲ್ಲಿ ಆರಿಜಿನೇಟ್ ಆಗ್ತಾ ಇರುತ್ತೋ ಅದ್ರ ಮೇಲೆ ಆ ಟ್ಯೂಬ್ನ ಇಟ್ಬಿಟ್ಟು ಒಂದು ಎಂಡ್ ಟ್ಯೂಬ್ ನಮ್ಮ ಕೈಲಿ ಇರ್ತದೆ, ಇನ್ನೊಂದು ಎಂಡು ಆರ್ಟರಿ ಮೇಲೆ ಇರ್ತದೆ. ಅದು ಇಂಜೆಕ್ಷನ್ ಕೊಟ್ಟಾಗ ನಮಗೆ ಆರ್ಟರೀಸು ಕ್ಲೀನಾಗಿ ಕಾಣಿಸುತ್ತೆ. ಅದು ಬೇರೆ ಬೇರೆ ಆ್ಯಂಗಲಲ್ಲಿ ಆ ಕ್ಯಾಮರಾ ರೊಟೇಟ್ ಮಾಡಿ ಬೇರೆ ಬೇರೆ ವ್ಯೂಸಲ್ಲಿ ನೋಡ್ಬೋದು ನಾವು. ಅದು ಯಾವ ಆರ್ಟರಿಯಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ಒಂದು ಲೈವ್ ವಿಡಿಯೋ ಥರ ಬರ್ತದೆ. ಅದರಲ್ಲಿ ನಾವು ಕಂಪೇರ್ ಕೂಡ ಮಾಡ್ಬೋದು, ಮುಂಚೆ ಇದು ಆಂಜಿಯೋಗ್ರಫಿ ಇವಾಗಲೂ ಏನು ವ್ಯತ್ಯಾಸ ಆಗಿದೆ ಇಲ್ಲ ಅಂಥೇಳಿ. ಆ ಬ್ಲಾಕಲ್ಲಿ ಯಾವ ವಿಧವಾದ ಬ್ಲಾಕ್ ಅಂತ ಗೊತ್ತು ಮಾಡ್ಕೋಬೋದು. ಅದು ಬ್ಲಡ್ ಕ್ಲಾಟ್ ಆಗಿ ಆಗಿರೋದಾ, ಕೊಲೆಸ್ಟ್ರಾಲಿಂದ ಆಗಿರೋದಾ, ಕ್ಯಾಲ್ಸಿಯಮಿಂದ ಆಗಿರೋದಾ, ಅಥವಾ ಎಲ್ಲ ಸೇರಿ ಆಗಿರೋದಾ ಅನ್ನೋದು ಕೂಡ ಅದರಲ್ಲಿ ಗೊತ್ತಾಗುತ್ತೆ. ಸೊ ಕನ್ವೆನ್ಷನಲ್ ಆಂಜಿಯೋಗ್ರಫಿ ಮೇಲೇ ನಾವು ಡಿಸೈಡ್ ಮಾಡ್ತೀವಿ. ಅದಕ್ಕೆ ಫರ್ದರ್ 70ಗಿಂತ ಜಾಸ್ತಿ ಬ್ಲಾಕ್ ಇದ್ದರೆ ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟಿಂಗು ಅಥವಾ ಬೈಪಾಸ್ ಬೇಕಾಗುತ್ತಾ, 70ಗಿಂತ ಕಡಿಮೆ ಇದ್ದರೆ ಮಾತ್ರ ಮೇಲೆ ಬಿಡ್ಬೋದು ಅನ್ನೋದು ಕನ್ವೆನ್ಷನಲ್ ಆಂಜಿಯೋಗ್ರಫಿ ಮಾಡಿದ ಮೇಲೆ ನಿರ್ಧರಿಸೋದು. ಸೊ ಅದಕ್ಕೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಯಾರಿಗೆ ಚೆಸ್ಟ್ ಪೇನ್ ಸಿಂಪ್ಟಮ್ಸ್ ಇರುತ್ತೆ, ಅಥವಾ ಯಾರಿಗೆ ಟ್ರೆಡ್ಮಿಲ್ ಟೆಸ್ಟ್ ಪಾಸಿಟಿವ್ ಬರುತ್ತೆ, ಅಥವಾ ಯಾರಿಗೆ CT ಕ್ಯಾಲ್ಸಿಯಂ ಸ್ಕೋರ್ ಜಾಸ್ತಿ ಇರುತ್ತೆ, ಅಥವಾ ಯಾರಿಗೆ ಆಂಜಿಯೋಗ್ರಫಿ ಮಾಡಿದ CT ಕೋರ್ನ ಆಂಜಿಯೋಗ್ರಫಿ ಮಾಡಿದಾಗ ಬ್ಲಾಕೇಜ್ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಲೆವೆಲಲ್ಲಿದ್ದರೆ ಅಂಥವ್ರಿಗೆ ಕನ್ವೆನ್ಷನಲ್ ಆಂಜಿಯೋಗ್ರಫಿ ಮಾಡಿ ಅದರಲ್ಲಿ ಅಕ್ಯುರೇಟ್ ಪರ್ಸೆಂಟೇಜ್ ಆಫ್ ಬ್ಲಾಕ್ ತಿಳ್ಕೊಂಡು ಅದ್ರ ಮೇಲೆ ಮುಂದೆ ಟ್ರೀಟ್ಮೆಂಟ್ನ ಡಿಸೈಡ್ ಮಾಡಬೇಕು.